ಪೆಟ್ರೋಲ್ ಸುರಿದುಕೊಂಡು ನಾಲ್ವರಿಂದ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಇದು ಬಾಗಲಕೋಟೆಯ ಜಮಖಂಡಿ ತಾಲೂಕು ಆಸ್ಪತ್ರೆ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಆಗಿದೆ. ಸೊ ಯಾಕೆ ಏನು ಬೇಸರ, ಯಾಕೆ ಈ ಥರದೊಂದು ಕೆಲಸಕ್ಕೆ ಮುಂದಾದರೂ ನೋಡ್ತಾ ಹೋಗೋದಾದ್ರೆ ಸಮಸ್ಯೆ ಆಗಿದ್ದಿಷ್ಟು. ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. 4 ಜನರನ್ನ ಕೆಲಸದಿಂದ ಕೈ ಬಿಡ್ತಿದ್ದಾರೆ ಎಂಬ ಆರೋಪ. ತಾಲೂಕು ಆಸ್ಪತ್ರೆ ಮೆಡಿಕಲ್ ಚೀಫ್ ಆಫೀಸರ್ ವಿರುದ್ಧ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರೋದು. ಆಸ್ಪತ್ರೆ ಸಿಎಂಒ ಮುದಿಗೌಡರ್ ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದನೂ ಆಗಿದೆ. ಪ್ರತಿಭಟನೆ ವೇಳೆ ಏಕಾಏಕಿಯಾಗಿ ಪೆಟ್ರೋಲ್ ಅನ್ನು ಸುರ್ಕೊಂಡು ಬಿಟ್ಟಿದ್ದಾರೆ ನೌಕರರು. ಪೆಟ್ರೋಲ್ ಸುರ್ಕೊಂಡು ವಿಜಯ ಗೋರ್ಪಡೆ, ಯಮುನಾ ಗೋರ್ಪಡೆ, ಹನುಮಂತ ಕಾಂಬಳೆ, ಸುನಂದ ಕತ್ತಿ ಆತ್ಮಹತ್ಯೆಗೆ ಈ ಸಂದರ್ಭದಲ್ಲಿ ಯತ್ನಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ 4 ಕಾರ್ಮಿಕರಿಗೆ ಇದೀಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೆಲಸದಿಂದ ತೆಗಿತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವರು ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಇದು ಜಮಖಂಡಿ ತಾಲೂಕು ಆಸ್ಪತ್ರೆ ಮುಂಭಾಗದಲ್ಲೇ ನಡೆದಿರುವಂತಹ ಘಟನೆ. ಹೊರಗುತ್ತಿಗೆ ನೌಕರರ ಕೈ ಬಿಟ್ಟಂತ ಆರೋಪಕ್ಕೆ ಸಂಬಂಧಪಟ್ಟಂತೆಯೇ ಈ ರೀತಿಯಾಗಿ ಇವರು ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಬಟ್ ಏನು ಗೊತ್ತಾ, ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈ ಥರದ ಸಂದರ್ಭದಲ್ಲಿ ಚಿಕ್ಕದಾಗೇನಾದರೂ ಹೆಚ್ಚು ಕಮ್ಮಿ ಆಯಿತು, ಕಿಡಿ ಹೊತ್ಕೊಳ್ತು, ಇನ್ನೇನೋ ಆಯಿತು ಅಂತಂದ್ರೂ ಎಷ್ಟು ದೊಡ್ಡ ಅನಾಹುತಗಳು, ಅಪಾಯಗಳು ಸಂಭವಿಸುತ್ತೆ ಹೇಳಿ. ಯಾಕೆ ಈ ಥರದ್ದೆಲ್ಲ ಪರಿಸ್ಥಿತಿಯನ್ನು ತಂದೊಡ್ಕೊಳ್ತಾರೆ ಅಥವಾ ಯಾಕೆ ಈ ಥರದ ನಿರ್ಧಾರಕ್ಕೆ ಬರ್ತಾರೋ ಗೊತ್ತಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿಜವಾಗ್ಲೂ ಜೀವಗಳೇ ಹೋಗ್ಬಿಡತ್ತೆ. ಆಕ್ರೋಶ ಇದೆ, ಅಸಮಾಧಾನ ಇದೆ, ಅದಕ್ಕೆ ಹೋರಾಟ ಮಾಡೋದು ಬಿಟ್ಟು ಈ ರೀತಿಯಾಗಿ ಪೆಟ್ರೋಲ್ ಎಲ್ಲ ಸುರ್ಕೊಂಡ್ರೆ ಹೇಗಾಗತ್ತೆ ಹೇಳಿ.